ಪಾಕಿಸ್ತಾನದ ವಿರುದ್ಧ ಯುದ್ಧ ಫಿಕ್ಸು. ಒಂದು ಕಡೆ ಭಾರತೀಯ ಸೇನೆಯಿಂದ ಸಮರಾಭ್ಯಾಸಗಳಾಗ್ತಿದೆ, ಮತ್ತೊಂದು ಕಡೆ ಉಗ್ರರನ್ನ ಹೊಡೆದು ಉರುಳಿಸುತ್ತಿದ್ದಾರೆ ಭದ್ರತಾ ಪಡೆ. ಕಾಶ್ಮೀರದಲ್ಲಿ ಈಗ ಬಂಕರ್ಸ್ಗಳನ್ನ ಸಿದ್ಧಗೊಳಿಸುತ್ತಿದ್ದಾರೆ. ಸೇನೆಯ ಸೂಚನೆಯ ಬೆನ್ನಲ್ಲೇ ಮಿಲಿಟರಿ ಬಂಕರ್ಸ್ಗಳ ಸ್ವಚ್ಛತೆಯಾಗ್ತಿದೆ. ಜನರ ಸುರಕ್ಷತೆಗಾಗಿ ಬಂಕರ್ಸ್ಗಳ ನಿರ್ಮಾಣ ಆಗ್ತಿದೆ. ಯುದ್ಧ ನಡೆದ್ರೆ ಜನರನ್ನ ಬಂಕರ್ಸ್ಗೆ ತೆರಳಿಸುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಈ ನಿಟ್ಟಿನಲ್ಲಿ ಯುದ್ಧ ಆಗೋದು ಖಚಿತ ಅನ್ನೋದು ಈ ಎಲ್ಲ ನಿರ್ಧಾರಗಳಿಂದ ಗೊತ್ತಾಗ್ತಾ ಇದೆ. ಯುದ್ಧ ನಡೆದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಪ್ರಜೆಗಳ ರಕ್ಷಣೆಗೆ, ಜನರ ಸುರಕ್ಷತೆಗಾಗಿ ಅವ್ರನ್ನ ಅಡೆದುಕೊಂಡಿರೋದಕ್ಕೆ, ಯಾಕಂದ್ರೆ ಬಾಂಬ್ಗಳು ಬೀಳಬಹುದು, ದೊಡ್ಡ ಪ್ರಮಾಣದ ಮಿಸೈಲ್ಗಳು, ರೈಫಲ್ಗಳಲ್ಲಿ ಶೂಟೌಟ್ಗಳಾಗತ್ತೆ. ಹಾಗಾಗಿ ಆ ಹೊತ್ತಿನಲ್ಲಿ ಅವರ ರಕ್ಷಣೆ ಆಗಬೇಕು, ಊಟ ತಿಂಡಿ ಬೇಕಾಗಿರುವಂತ ವ್ಯವಸ್ಥೆಗಳೆಲ್ಲ ಇರೋದಕ್ಕೆ ಬಂಕರ್ಸ್ಗಳ ನಿರ್ಮಾಣ ಆಗ್ತಿದೆ. ಹೀಗಾಗಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಯುದ್ಧ ಫಿಕ್ಸ್ ಅನ್ನುವಂಥದ್ದು. ಒಂದು ಕಡೆ ಸೇನೆಯಿಂದ ಸಮರಾಭ್ಯಾಸ ಶುರುವಾಗಿದೆ, ಮತ್ತೊಂದು ಕಡೆಯಲ್ಲಿ ಬಂಕರ್ಸ್ ಗಳನ್ನ ರೆಡಿ ಮಾಡಲಾಗ್ತಿದೆ. ಅದನ್ನ ಸ್ವಚ್ಛ ಮಾಡ್ತಾ ಜನರ ಸುರಕ್ಷತೆಗಾಗಿ ಮುಂದಿನ ದಿನಗಳಲ್ಲಿ ಏನು ಆಗಬಹುದು, ಹಾಗಾಗಿ ಮುಂದಿನ ಎಲ್ಲಾ ಎಚ್ಚರಿಕೆಯ ಕ್ರಮಗಳನ್ನ ಜಮ್ಮು ಕಾಶ್ಮೀರದಲ್ಲಿ ಮಾಡಿಕೊಳ್ಳಲಾಗ್ತಿದೆ. ಒಂದು ಕಡೆ ಅಟ್ಟಾರಿ ಬಾರ್ಡರ್ ನಲ್ಲಿ ಅಲ್ಲಿ ರೈತರು ಬೆಳೆದಿರುವಂತ ಬೆಳೆಗಳನ್ನ ಕಟಾವು ಮಾಡೋದಕ್ಕೆ 2 ದಿನಗಳ ಅವಕಾಶ ಕೊಟ್ಟಿದ್ದಾರೆ. 2 ದಿನದಲ್ಲಿ ಅಲ್ಲಿರುವಂತ ಬೆಳೆಗಳನ್ನೆಲ್ಲವನ್ನ ಕಟ್ ಮಾಡ್ಕೊಳ್ಳಿ ರೈತರೇ ಅನ್ನೋದಾಗಿ ಸೇನೆ ಅಧಿಕಾರಿಗಳ ಸೂಚನೆ ಕೊಟ್ಟಿದ್ರೆ, ಇತ್ತ ಇನ್ನೊಂದು ಕಡೆ ಸಮರಾಭ್ಯಾಸ ಶುರುವಾಗಿದೆ. ನಮ್ಮೆಲ್ಲಾ ಸೈನಿಕರು ಕೂಡ ಅಭ್ಯಾಸದಲ್ಲಿ ನಿರತರಾಗಿದ್ರೆ ಮತ್ತಷ್ಟು ಪುಷ್ಟಿ ಕೊಡುವಂತೆ ಈಗ ಬಂಕರ್ಸ್ ಗಳನ್ನ ರೆಡಿ ಮಾಡ್ತಿದ್ದಾರೆ. ಈ ಮೂಲಕ ಯುದ್ಧ ರೆಡಿ, ರಣಬೇಟೆ ಇನ್ನೇನು ಸ್ವಲ್ಪ ದಿನದಲ್ಲೇ. ಜಸ್ಟ್ ಈಗಾಗಲೇ ಟ್ರೇಲರ್ ನಿಮ್ಮ ಮುಂದೆ ಇದೆ. ಮುಂದೆ ನಿಮ್ಮನ್ನ ಬೇಟೆಯಾಡುವಂತಹ ಮಹಾ ಕೆಲಸಗಳಾಗತ್ತೆ ಪಾಪಿ ಉಗ್ರರೇ ಅನ್ನುವಂತ ಸೂಚನೆ ಫಿಕ್ಸ್ ನೋಡಿ.